ನಮಸ್ತೆ. ನಮಸ್ತೆ. ತಮಗೊಂದು ಪ್ರಶ್ನೆ ಇದೆ ಮತ್ತು ಅಶೋಕ್ ಸರಿಗೊಂದು ಪ್ರಶ್ನೆ. ತಾವು ಹೇಳಿದ್ರಿ ನಮ್ಮ ಜಮೀರ್ ಅಹಮದ್ ಅವ್ರು ಹೇಳಿದ್ರು ಈ ಹಿಂದೆ ಈ ಘಟನೆ ಮುಂದೆ ಇನ್ನು ಬೇರೆಯವ್ರು ಇರಬಹುದು, ಇವ್ರು ಆಗದೇ ಇರಬಹುದು ಅಂತ ಹೇಳಿದ್ರಿ. ಆದರೆ ಜಮೀರ್ ಅಹಮದ್ ಅವರು ಮಾತಿನ ಮೇಲೆ ನಿಮಗೆ ನಂಬಿಕೆ ಇಲ್ವಾ ಅಥವಾ ಅವರು ಇದು MLA ಮೇಲೆ ನಿಮಗೆ ನಂಬಿಕೆ ಇಲ್ವಾ ಸರ್? ಅವ್ರ ಸ್ಥಾನದ ಮೇಲೆ ನಂಬಿಕೆ ಇಲ್ವಾ? ಎರಡನೇ ಪ್ರಶ್ನೆ ಅಶೋಕ್ ಸರಿಗೆ. ಅಶೋಕ್ ಸರ್, ಇದು ನೀವು ಮದ್ದೂರಿಂದ ಟಾಪಿಕನ್ನು ಎತ್ತಿದ್ರಿ. ಹುಬ್ಬಳ್ಳಿಯಲ್ಲಿ ಒಂದು ಘಟನೆ ನಡೀತು. ಗಣೇಶ ಮೆರವಣಿಗೆ ಹೋಗುವಾಗ ಕಲ್ಲು ತೂರಾಟ ಆಯಿತು. ಅದರಲ್ಲಿ MLA ಅಣ್ಣನ ಮಗನೂ MLA ಮಗ ಇದ್ದರು. ಅವ್ರ ಹೆಸರು ಪ್ರಶಾಂತ್ ಪ್ರವೀಣ ಅಂತೇಳ್ಬಿಟ್ಟಿದ್ರು. ಅದರಿಂದ ಸ್ವಲ್ಪ ಮುಂದೆ ಹೋದರೆ ಬೇಲೂರು ಅಂತೇಳ್ಬಿಟ್ಟಿದೆ. ಬೇಲೂರಲ್ಲೂ ಒಂದು ಹೆಣ್ಣು ಮಗಳು ಬಂದುಬಿಟ್ಟು ಗಣೇಶನಿಗೆ ಚಪ್ಪಲಿ ಹಾರ ಹಾಕಿದ್ರು. ಅವಾಗ ತಾವೇನಾದರೂ ಸ್ಟೇಟ್ಮೆಂಟ್ ಕೊಟ್ಟಿದ್ರಾ ಸರ್? ಅಲ್ಲ, ನೀವು ಕೇಳಿದ್ರಿ ಜಮೀರ್ ಅಹಮದ್ ಖಾನ್ ಅವರು ಬಂದು ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ, ಅವ್ರನ್ನ ನಾವು ಬಂಧಿಸ್ತೀವಿ, ಅವ್ರ ಮೇಲೆ ನಂಬಿಕೆ ಇಲ್ಲ ಅಂತಲ್ಲ. ಅವ್ರ ಮೇಲೆ ನಂಬಿಕೆ ನಮಗೆ ಖಂಡಿತವಾಗ್ಲೂ ಇದೆ. ಅವರು ನಿನ್ನೆವರೆಗೂ ಅವ್ರು ಯಾವುದೇ ಸ್ಟೇಟ್ಮೆಂಟ್ನ ಕೊಟ್ಟಿರಲಿಲ್ಲ. ನಮ್ಗೆ ಅದು ಬಹಳ ದುಃಖ ಆಗ್ತಿತ್ತು. ಇವತ್ತು ಬೆಳಗ್ಗೆ ಬಂದರು, ನಮ್ಮನ್ನು ಕರೆದ್ರು, ಎಲ್ಲ ಮುಖಂಡರನ್ನು ಕರೆದು ಮಾತಾಡಿದ್ರು. ಮಾತಾಡಿದ ಮೇಲೆ ಅವ್ರು ಹೇಳ್ತಕ್ಕಂಥ ಸ್ಟೇಟ್ಮೆಂಟ್ ಏನು ಅಂತಂದರೆ, ಯಾರೋ ಒಬ್ಬ ಬಾಲ ಅಪರಾಧಿಗಳು ಇದ್ದಾರೆ, ಅವ್ರ ಹಿಂದೆ ಯಾರಿದ್ದಾರೆ ಅದನ್ನು ನೀವು ನೋಡ್ಕೋಬೇಕು ಅಂತ ನಾನು ಹೇಳಿದ್ದೀನಿ, DCP ಅವ್ರಿಗೆ ಆದೇಶ ಕೊಟ್ಟಿದ್ದೀನಿ ಅಂತ ಹೇಳಿದ್ರು. ನಾವು ಅದನ್ನೇ ಪ್ರತಿಪಾದಿಸ್ತಾ ಇರೋದು. ಆ ವ್ಯವಸ್ಥೆ ಬರೀ ಈಗ ರಾಜಕಾರಣಿಗಳು ಅಂತಂದರೆ ನಿಮಗೆ ಗೊತ್ತಿದೆ, ರಾಜಕಾರಣಿಗಳು ಅವ್ರು ಮಾತಾಡೋ ಅಂಥ ಮಾತು ಅಲ್ಲ. ಒಂದು ನಿಮಿಷ ಇರಿ. ಈಗ ನನ್ನ ಸರ್, ಇದು ನನ್ನ ಪ್ರಶ್ನೆ, ನನ್ನ ಉತ್ತರ ಅಲ್ಲ, ನನ್ನ ಉತ್ತರ. ಹಾಗಾದ್ರೆ ನನ್ನ ಉತ್ತರ ನೀವು ಕೊಡ್ತೀರಾ? ಕೊಡಿ. ನಾನು ಉತ್ತರ ಕೊಡಿ. ರಾಜಕಾರಣಿಗಳು ಅಂತಂದರೆ ನೋಡಿ, ಅದು ಯಾರೇ ಆಗಿರ್ಬೋದು, BJP ಅವರಾಗಿರ್ಬೋದು ಅಥವಾ ಕಾಂಗ್ರೆಸ್ ಆಗಿರ್ಬೋದು, JDS ಅವರಾಗಿರ್ಬೋದು, ರಾಜಕಾರಣಿಗಳನ್ನ ನಾವು ಆ ಥರ ನಾವು ನಂಬಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ಕೊಟ್ಟಿರ್ತಕ್ಕಂಥ ಈ ಹೌದು ಧಾರ್ಮಿಕ, ನಾನು ಅದನ್ನೇ ಹೇಳ್ತಿರೋದು. ಅವ್ರು ಸ್ಟೇಟ್ಮೆಂಟ್ಗೆ ಅಲ್ಲ, ಅವ್ರು ಕೊಟ್ಟಿರೋ ಸ್ಟೇಟ್ಮೆಂಟ್ಗೆ ಅದು ಕಟಿಬದ್ಧರಾಗಿರಬೇಕು. ಇವತ್ತು ಪೊಲೀಸ್ ಇಲಾಖೆ ಏನು ಅಲ್ಲಿ ದಕ್ಷ ಅಧಿಕಾರಿಗಳಿದ್ದಾರೆ, ಅವ್ರು ACP ಅವರು ಮತ್ತು DCP ಅವರು ದಕ್ಷ ಅಧಿಕಾರಿಗಳಿದ್ದಾರೆ. ಸ್ಟೇಷನ್ ಸರ್ಕಲ್ ಇನ್ಸ್ಪೆಕ್ಟರ್ ನಮಗೆ ಅಷ್ಟೇ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಈ ಒಂದು ವ್ಯವಸ್ಥೆ ಅವ್ರನ್ನ ಬಂಧಿಸಿ ಅವರು ಕಾರ್ಯಾಚರಣೆ ನಡೆಸಿ ಯಾವುದೇ ಒಂದು ಇದಕ್ಕೆ ಅವರು ಒಳಗಾಗಬಾರ್ದು. ಅಧಿಕಾರಿಗಳು ಇವಾಗ ಯಾವ ಸರ್ಕಾರ ಇದೆ, ಯಾವ ಸರ್ಕಾರ ಹೋಗ್ತದೆ ಬರ್ತದೆ, ಆದರೆ ಇವರು ಶಾಶ್ವತ. ಅವ್ರಿಗೆ ಕಠಿಣ ಶಿಕ್ಷೆ ಆಗಬೇಕು. ಇದರಲ್ಲಿ ರಾಜಕಾರಣಿಗಳು ಇದನ್ನ ನಾವು ನಂಬಕ್ಕೆ ತಯಾರಿಲ್ಲ. ನಮಗೆ ಬೇಕಾಗಿರ್ತಕ್ಕಂಥದ್ದು ನೆಮ್ಮದಿ, ನಮಗೆ ಬೇಕಾಗಿರ್ತದ್ದು ಶಾಂತಿ, ಸಹನೆ, ಸಹಬಾಳ್ವೆಯಿಂದ ನಾವು ಬದುಕಬೇಕು. ಅಲ್ಲಿ ಭಯಭೀತರಾಗಿದ್ದಾರೆ, ಅವ್ರಿಗೆ ರಕ್ಷಣೆಯನ್ನ ಕೊಡಿ. ಇನ್ನು 1 ತಿಂಗಳ ಕಾಲ ನಮಗೆ ಮಾಲೆಧಾರಣೆ ಮಾಡೋರಿದ್ದಾರೆ, ಅವ್ರಿಗೆ ನೀವು ವಿಶ್ವಾಸ ಮೂಡಿಸಬೇಕು. ಇಂಥ ಒಂದು ಕೆಲಸವನ್ನ ನಾವು ಮಾಡಬೇಕು. ಇದು ನಾವು MSM ಕರ್ನಾಟಕದ ಪರವಾಗಿ ನಾವು ಸರ್ಕಾರವನ್ನ ನಾವು ಪ್ರತಿನಿಧಿಸ್ತೀವಿ. ಎಲ್ಲ ನಾವು ಕೇಳ್ಕೊತೀವಿ. ಪಾಪ ಆಗ್ಲೇ ತುಂಬಾ ವ್ಯಾಲಿಡ್ ಪ್ರಶ್ನೆ ಕೇಳಿದ್ರೆ ನಾನು ಅದಕ್ಕೆ ಹೇಳಿದ್ದು, ಲಿಸ್ಟೆಡ್ ಟೆರರಿಸ್ಟ್ಗಳು ಏನಿದ್ದಾರೆ ಅಥವಾ ಈ ಮೈಂಡ್ ಸೆಟ್ ಏನಿದೆ, ಇನ್ನೊಬ್ರಿಗೆ ನಾನು ತೊಂದರೆ ಕೊಡಬೇಕು ಅಂತ ಹೇಳಿ ಆ ಮೈಂಡ್ ಸೆಟ್ ಏನಿದೆ, 0.2% ಬೇರೆ ಅನ್ಯ ಧರ್ಮಿಗಳು ಇದ್ದಾರೆ, ಅದರಲ್ಲಿ ಇವ್ರು ಬರ್ತಾರೆ. ಒಂದು ಎರಡನೇದು ಸರಿಯಾಗಿ ಕೇಳಿದ್ರೆ ಒಂದು ನಿಮಿಷ. ಅದಾದಮೇಲೆ ಇನ್ನೂ ಒಂದು ಹೇಳ್ತೇನೆ. ಟೋಟಲ್ ನೀವು ಶ್ರುತಿ ಸ್ಮೃತಿ ಅಂದರೆ ವೇದ ಉಪನಿಷತ್ತು, ತದನಂತರದಲ್ಲಿ ಸ್ಮೃತಿಗಳು, ತದನಂತರದಲ್ಲಿ ನಮ್ಮ ಭಗವದ್ಗೀತೆ, ಇದೆಲ್ಲದರಲ್ಲೂ ಲೆಕ್ಕ ಹಾಕ್ಕೊಂಡ್ರು ಎಲ್ಲೂ ಸಹ ದೇರ್ ಈಸ್ ನಾಟ್ ಇವನ್ ಒನ್ ವರ್ಡ್ ವಿಚ್ ಕ್ಯಾನ್ ಇಂಟರ್ಪ್ರಿಟ್ ಆಸ್ ಇನ್ನೊಬ್ಬನ ಕೊಲ್ಲು, ಇನ್ನೊಬ್ಬನ ಬಡಿ, ಇನ್ನೊಬ್ಬನ ನಾನು ನಿನ್ನ ಏರು ಅಂತ ಯಾವ ಟೆಕ್ಸ್ಟ್ ಆಫ್ ವೇದ ಇಂದ ಹಿಡ್ಕೊಂಡು ಭಗವದ್ಗೀತೆವರೆಗೂ ಮಧ್ಯದಲ್ಲಿ ತುಂಬ ಪುಸ್ತಕ ಬರುತ್ತೆ. ಆದರೆ ನಾನು ಹೇಳ್ಬೋದು ಅದನ್ನೆಲ್ಲಾನು, ಆದರೆ ಎಲ್ಲೂ ಸಹ ಹೇಳಿಲ್ಲ, ಯಾವ ಉಪನಿಷತ್ತಲ್ಲೂ ಹೇಳಿಲ್ಲ. ನಿಮ್ಮ ಸ್ಮೃತಿಯಲ್ಲ, ಮನುಸ್ಮೃತಿ ತಗೊಳ್ರಿ ಮೊದಲು. ನೀವು ಶ್ರುತಿ ಬೇಡ, ಮನುಸ್ಮೃತಿ ತಗೋ. ಹಿಂಸೆ ಅದರಲ್ಲಿದೆ. ಇದಕ್ಕೆ ಸಪರೇಟ್ ಡಿಬೇಟ್ ಮಾಡೋಣ. ಇದಕ್ಕೆ ಒಂದ್ ನಿಮಿಷ ಸರ್, ಸಪರೇಟ್ ಡಿಬೇಟ್ ನೋಡಿ. ಎಲ್ಲ ಮುಸಲ್ಮಾನರು ಸಹ ಟೆರರಿಸ್ಟ್ಗಳಂತ ನಾವು ಹೇಳಕ್ಕೆ ಯಾವತ್ತೂ ರೆಡಿ ಇಲ್ಲ. ಆದರೆ ಇಂಟರ್ಪ್ರಿಟೇಷನ್ ಆಫ್ ಕುರಾನ್ ಅಂಡ್ ಹದೀತ್ಸ್ ಬೈ ಕೆಲವು ಮೌಲ್ವಿಗಳು ಕೆಲವ್ರನ್ನ ಪ್ರಚೋದನೆ ಮಾಡ್ತಾ ಇದೆ, ಅದು ತಪ್ಪು ಅಂತ ಹೇಳ್ತಾ ಇದ್ದೀನಿ. ಅದು ತಪ್ಪು ಅಂತ ಹೇಳ್ತಾ ಇದ್ದೀನಿ.
ನಿಮ್ಮ ಹಬ್ಬಗಳಾಗೆ ನಮ್ಮ ಹಿಂದೂಗಳು ಕಲ್ಲು ಹೊಡಿತಾರ, ನಮ್ಮ ಹಬ್ಬಗಳಾಗ ಯಾಕೆ ಕಲ್ಲು ಹೊಡಿತೀರಾ ಕೇಳಿ. ನೀವು ಮುಸ್ಲಿಮ್ಸು ನಮ್ಮ ಗಣೇಶ ಹಬ್ಬ ಆಗ್ಲಿ ಯಾವ್ದೇ ಹಬ್ಬ ಆಗ್ಲಿ ಕಲ್ಲು ಹೊಡಿತಾರೆ ಯಾಕೆ? ನಾವು ಗಣೇಶ ಹಬ್ಬ ಮಾಡಂಗಿಲ್ವಾ? ಮತ್ತೆ ಯಾವ್ದೇ ಆಚರಣೆ ಮಾಡಿದ್ರು ಕಲ್ಲು ಹೊಡೆದಿರ್ತೀರಾ? ಇನ್ ಸಿಂಪಲ್ ಫಾರೂಕ್ ಸರ್, ಇದಕ್ಕೆ ಅತ್ಯಂತ ಗಂಭೀರವಾಗಿ ಇಲ್ಲ ಇಲ್ಲ ಸರ್ ಫಾರೂಕ್ ಸರ್ ಸರ್ ಪ್ಲೀಸ್ ಅಶೋಕ್ ಸರ್ ಆಯ್ತು ಫಾರೂಕ್ ಅವ್ರಿಗೆ ವಾಲಿಡ್ ಪ್ರಶ್ನೆ ಕೇಳಿದ್ರು. ಫಾರೂಕ್ ಅವರೇ, ಪದೇ ಪದೇ ಒಂದು ಸಮುದಾಯದ ಮೇಲೆ ಏನಾದ್ರೂ ತಪ್ಪುಗಳ ಆರೋಪ ಬರ್ತಾ ಇದ್ರೆ ಆ ಸಮುದಾಯದ ಧಾರ್ಮಿಕ ಮುಖಂಡರ ಕರ್ತವ್ಯ ಅಲ್ವಾ? ಹುಡುಗರು ಚಿಕ್ಕ ಹುಡುಗರು ಕೈಯಲ್ಲಿ ಕಲ್ಲಿಟ್ಕೊಳ್ತಿದ್ದಾರೆ. ಶಿವಮೊಗ್ಗದಲ್ಲಿ ಚಿಕ್ಕ ಮಗು ಗಣೇಶ ಪ್ರೊಸೆಷನ್ ಮೇಲೆ ಥೂ ಅಂತ ಉಗಿಯತ್ತೆ ಅಂತಂದ್ರೆ ಅಂಥವ್ರಿಗೆ ಇದು ನಮ್ಮ ಧರ್ಮ ಅಲ್ಲಪ್ಪ, ಇನ್ನೊಂದು ಧರ್ಮದ ಮೇಲೆ ದ್ವೇಷ ಕಾರೋದು ನಮ್ಮ ಧರ್ಮದ ತತ್ವ ಅಲ್ಲ ಅನ್ನೋದನ್ನ ಹೇಳ್ಕೊಡ್ಬೇಕು ಅಂತ ಅನ್ನಿಸೋದೇ ಇಲ್ವಾ ಯಾರಿಗೂ ಅಂತೇಳಿ ನಿಮಗೆ ಪ್ರಶ್ನೆ. ಅವ್ರು ಪ್ರಶ್ನೆ ಮಾಡಿದ ನನಗೆ ನಮ್ಮ ಹಿಂದೂ ಧರ್ಮದ ಯಾವುದೇ ಹಬ್ಬಗಳು ಬಂದರೆ ಕಲ್ಲೆಸಿತಾರೆ, ನಿಮ್ಮಲ್ಲಿ ಯಾವುದು ನಾವು ಕಲ್ಲೆಸಿಯಲ್ಲ ಅಂತ ಹೇಳಿದ್ರು. ಕರೆಕ್ಟ್ ಅಲ್ವಾ? ಸಿಂಪಲ್ಲಾಗಿ ನಾನು ನಿಮ್ಗೆ ಒಂದೇ ಒಂದು ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ಇಲ್ಲಿ ಯಾವುದೇ ರಿಲಿಜನ್ ತೊಗೊಂಡು ಬರಲ್ಲ ನಾನು. ನೀವು ದೇವ್ರಿಗೆ ಪೂಜೆ ಮಾಡ್ತೀರಾ, ಏನಕ್ಕೆ ಮಾಡ್ತೀರಾ? ನಿಮ್ಮ ಮನ್ಸು ಶಾಂತಿ ಸಿಗಬೇಕು ಅಂತ ಹೇಳ್ಬಿಟ್ಟು ನೀವು ಪೂಜೆ ಮಾಡ್ತೀರಾ. ಕರೆಕ್ಟಾ? ದೇವಸ್ಥಾನ ಇದೆ ಅದಕ್ಕೋಸ್ಕರ ಅಂತ. ನಾನು ಮಸೀದಿಗೆ ಹೋಗ್ತೀನಿ, ನಮಾಜ್ ಮಾಡ್ತೀನಿ. ಏನಕ್ಕೆ? ನನ್ನ ಮನ್ಸಿಗೆ ಶಾಂತಿ ಸಿಗಬೇಕು ಅಂತ. ಯಾರೋ ಕ್ರೈಸ್ತರು ಇರ್ತಾರೆ, ಅವರು ಚರ್ಚ್ಗೆ ಹೋಗ್ಬಿಟ್ಟು ಪ್ರೇಯರ್ ಮಾಡ್ತಾರೆ, ಅವ್ರ ಮನ್ಸಿಗೆ ಶಾಂತಿ ಬೇಕು ಅಂತ ಹೇಳ್ಬಿಟ್ಟು. ನಮ್ಮಲ್ಲೂ ಇಲ್ಲ, ಎಲ್ಲೋ ಹೊರಗೆ ತೊಗೊಂಬಂದು ಎಲ್ಲಾದರೂ ಪ್ರೊಸೆಷನ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಕರೆಕ್ಟ್ ಅಲ್ವಾ? ಯಾವುದ್ರಲ್ಲಿಲ್ಲ. ಆದರೆ ಹಿಂದೂ ಧರ್ಮದಲ್ಲಿ ಇದೆ, ಮಾಡ್ತಾರೆ, ಪ್ರೊಸೆಷನ್ನೇ ಮಾಡ್ತಾರೆ. ಏನಕ್ಕೆ ಮಾಡ್ತಾರೆ ಅಂದರೆ ಒಂದು ಊರು ಒಳ್ಳೇದಾಗಲಿ, ನಾವು ಊರಲ್ಲಿ ನಾವು ದೇವರು ತೊಗೊಂಡು ಪ್ರತಿಯೊಂದು ಬೀದಿ ದಾರಿಯಲ್ಲಿ ಹೋದಾಗ ಪ್ರತಿಯೊಬ್ಬರಿಗೂ ಒಳ್ಳೇದಾಗಲಿ, ಪ್ರತಿಯೊಂದು ಧರ್ಮದವ್ರಿಗೂ ಒಳ್ಳೇದಾಗಲಿ ಅಂತ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ನೀವೇನು ಮಾಡ್ತೀರಾ, ಅದನ್ನು ತೊಗೊಂಡು ಒಂದು ಮೆರವಣಿಗೆ ಮಾಡ್ತೀರಾ. ಕರೆಕ್ಟ್ ಅಲ್ವಾ? ಅದು ಮಾಡುವಾಗ ಪ್ರಾಪರಾಗಿ ಈ ಮಸೀದಿ ಇರೋ ಕಡೆ ಅಂತ ಕಡೆ ಯಾಕೆ ಜಾಸ್ತಿ ಹೋಗ್ತಿದ್ದೀರಾ ಸರ್? ಓಂ ಶಕ್ತಿ ನಿನ್ನೆ ನಡೆದ ಘಟನೆಯಲ್ಲಿ ಹಾಗೇನು ಆಗಿರಲಿಲ್ಲ. ನಿಮಗೂ ಗೊತ್ತು. ಐ ಆಮ್ ಸಾರಿ, ನನಗೆ ಸಮಯ ಇದೆ ಇಷ್ಟೇ. ಥ್ಯಾಂಕ್ ಯು, ಐ ಗಾಟ್ ಮೈ ಆನ್ಸರ್ ಸರ್. ಥ್ಯಾಂಕ್ ಯು. ಕಣ್ಣಿಗೆ ಪಟ್ಟಿ ಕಟ್ಕೊಂಡು ಕೂತ್ಕೊಂಡ್ರೆ ಫಾರೂಕ್ ಅವರೇ, ನೀವು ಮತ್ ಅದೇ ಪುರಾಣ ಹೇಳ್ತಾ ಇದ್ದೀರಾ. ಇಲ್ಲಿ ಆಯ್ತು, ನಿನ್ನೆ ಹೇಳ್ಬೇಡಿ. ನೀವು ಹೇಳ್ತಿದ್ರಿ ಇಲ್ಲಿ ಮಸೀದಿ ಹತ್ರನೇ ಯಾಕೆ ಹೋಗ್ತೀರಿ, ಮಸೀದಿ ಹತ್ರನೇ ಜೋರ್ ಮಾಡ್ತೀರಿ ಅಂತ ಹೇಳಿ. ನಿಮ್ಮಿಂದ ಇದಕ್ಕೆ ಉತ್ತರ ಬೇಕು ಸರ್. ನೀವು ಮತ್ತೆ ಕೇರಳ ತಮಿಳ್ನಾಡು ಕತೆ ಹೇಳ್ಬೇಡಿ. ಜೆಜೆಆರ್ ನಗರದಲ್ಲಿ ಓಂ ಶಕ್ತಿ ಮಾಲಾಧಾರಿಗಳು ಹೋಗ್ತಾ ಇದ್ದ ರೋಡಲ್ಲಿ ಯಾವ ಮಸೀದಿ ಇತ್ತು? ಯಾಕೆ ಕಲ್ ತೂರಿದ್ರು? ಮತ್ತೆ ಯಾಕೆ ಕಲ್ ತೂರಿದ್ರು? ಒಂದ್ ನಿಮಿಷ ಹೇಳಿ. ನಾನು ಆಗ್ಲೇ ನಾವು ತಮ್ಗೂ ಬಿಡಿಸೇ ಹೇಳ್ದೆ. ಈ ಮಾಡಿರೋ ಕೆಲಸ ಬಂದು ಕೆಲವು ಹುಡುಗರು ಅಂತ ಹೇಳಿದಾಗ ನನಗೆ ಬಂದ ವಿಚಾರ ಏನಿತ್ತಂದ್ರೆ, ಈ ಡ್ರಗ್ಸ್ ಅಡಿಕ್ಟ್ ಅಲ್ಲಿರುವಂಥ ಹುಡುಗರು ಇಂಥ ಕಾರ್ಯಕ್ರಮ ಇಂಥ ಕೆಲಸ ಮಾಡಿರ್ಬೋದು ಅಂತ ಹೇಳ್ಬಿಟ್ಟು ಹೇಳಿದೆ ನಾನು. ಒಂದು ನಿಮಿಷ, ಇನ್ನೊರ್ಗೂ ಸರಿಯಾದ ಸಾಕ್ಷಿ ಆಧಾರ ಯಾವುದು ಸಿಕ್ಕಿಲ್ಲ. ಇವರೇ ಹೊಡೆದಿದ್ದಾರೆ, ಇವರೇ ಅವರು ಅಂತ ಹೇಳ್ಬಿಟ್ಟು ಸಿಕ್ಕಲಿಲ್ಲ. ಕರೆಕ್ಟಾ? ಸಿಕ್ಕಿದಾದ್ಮೇಲೆ ಅದ್ರ ಬಗ್ಗೆ ಚರ್ಚೆಯಲ್ಲಿ ಮಾತಾಡೋಣ.